ನಾರಾಯಣವರ ಜಯಂತಿಯನ್ನ ನಾವು ಬಂದಾಗಿಂದ ಕೂಡ ಎಲ್ಲ ಜಾತಿಗಳನ್ನ ಸರ್ವಧರ್ಮವಾಗಿ ಸಮಾನತೆ ಹೊರತಕ್ಕಂಥ ಕೆಲಸವನ್ನ ನಾವೇನ್ ಮಾಡ್ತಿದ್ವಿ ಅದು ಪೂರಕವಾಗಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಹ್ವಾನಿಸಿ ಪದಾಧಿಕಾರಿಗಳನ್ನ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ಜಾತಿ ಎಲ್ಲ ಸದಸ್ಯರಿಗೂ ಆಹ್ವಾನಿಸಿ ಈ ಸಭೆಗೆ ತಾಲೂಕು ಆಡಳಿತ ವರ್ಗಗಳಿಂದ ನನ್ನ ಜೊತೆಗೆ ತಹಸೀಲ್ದಾರ್ ಅವರು ಇವರು ಎಲ್ಲ ತಾಲೂಕು ಆಡಳಿತ ಕೂಡ ಭಾಗವಹಿಸಿದ್ದಾರೆ ಹಾಗೂ ಮಾಧ್ಯಮಿಕರು ಕೂಡ ಭಾಗವಹಿಸಿದ್ದಾರೆ. ಇದೇ ಬರ್ತಕ್ಕಂಥ ಮಾರ್ಚ್ 3ನೇ ತಾರೀಕು ಮಹಾನ್ ಚೇತ ಇಲ್ಲ ಉತ್ತರ ಕರ್ನಾಟಕದಲ್ಲೋ ಇಲ್ಲ ಬಂಗಾಲಲ್ಲೋ ಇಲ್ಲ ಮಂಗಳೂರು ಹುಟ್ಟಿದ್ರೆ ನಮ್ಗೆ ಇಷ್ಟೊಂದು ಆಧಾರ ಇರ್ತಾ ಇರಲಿಲ್ಲ. ಅವರ ಒಂದು ಕಾರ್ಯವೈಖರಿಗಳು ಅವರ ಒಂದು ಚರಿತ್ರೆಯನ್ನ ನಮ್ಮ ಜಿಲ್ಲೆಯಲ್ಲೇ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆದ ನಮ್ಮ ಅವಿಭಾಜ್ಯ ಅಂಗದ ಏನಿತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದು ವಿಶೇಷವಾಗಿ ಮಾಡ್ಬೇಕಂಥದ್ದು ಒಂದು ಕಾಳಜಿ ಅನ್ನೋದು ನಮ್ಮ ತಾಲೂಕು ಮತ್ತು ನನ್ನ ಕಡೆಯಿಂದ ಇತ್ತು, ಈಗಲೂ ಇದೆ. ಇದು ವಿಷಯಾಂತರ ಎಲ್ಲೆಲ್ಲೋ ತಗೊಂಡೋಗಿ ಎಲ್ಲೆಲ್ಲೋ ಮಾಡ್ತಕ್ಕಂಥ ವಿಷಯ ಬೇಡ. ಎಲ್ಲಾ ಜಾತಿಗಳೆಲ್ಲ ಅವ್ರದೇ ಆಗ್ತಕ್ಕಂಥ ಒಂದು ಔದಾರ್ಯ ಇರ್ತದೆ, ಆ ಜಾತಿಗೆ ಒಂದು ಸಂಘಟನೆ ಇರ್ತದೆ, ಜಾತಿ ಉಳಿಸ್ಕೊಬೇಕಂತ ಇರ್ತದೆ. ಅದ್ ನಿಮ್ಮಲ್ಲೂ ಬರ್ಬೇಕನ್ನೋ ನನ್ನ ಆಸೆ. ಒಂದು ವ್ಯಕ್ತಿಗೋ ಇಲ್ಲ ಒಂದು ಗುಂಪಿಗೋ ಈ ಜಾತಿ ಸೀಮಿತ ಆಗ್ಬಾರ್ದು, ಒಂದು ವ್ಯಕ್ತಿಗೋ ಇನ್ನೊಂದಕ್ಕೋ ಸೀಮಿತ ಆಗ್ಬಾರ್ದು. ಈಗ ನಮ್ಮ ಪ್ರಭಾಕರ್ ಹೇಳಿದಂಗೆ ನಮ್ಮಲ್ಲಿ ಆರ್ಥಿಕ ಮುಗ್ಗಟ್ಟಿನ ಕುಗ್ಗಿಲ್ಲ, ಆರ್ಥಿಕ ಚೆನ್ನಾಗಿದೆ, ಹುಡುಗ ಬರ್ತಾ ಇಲ್ಲ ಅಂತಂದ್ರು. ಇದು ತಾವು ಕೂತು ಒಂದು ಕಮಿಟಿ ಮಾಡಿ ಈ ತಾತನ ಇದ್ ಮಾಡಕ್ಕೆ ಒಂದು ಕಮಿಟಿ ಮಾಡಿ ಕಮಿಟಿ ಮುಖಾಂತರವಾಗಿ ಏನೇನ್ ಮಾಡ್ಬೇಕು ಅದನ್ನ ನಿಮ್ಮ ಪರ್ಸನಲ್ ಆಗಿ ಮಾಡ್ಲಿ, ಅದು ಮಾಡ್ಲೇಬೇಕು. ಅದು ಯಾವಾಗ ಪಟಾಕಿ ಹಬ್ಬಕ್ಕೆ ಬಂದ ಪಟಾಕಿ ಹೊಡಿದಲ್ಲ, ಅದು ದೀಪಾವಳಿ ಬಂದಾಗ ಮಾತ್ರ ಸುಸು ಬರ್ತದಲ್ಲ. ಸಂಘಟನೆ ಅಂತ ಬಂದಾಗ ಜಾತಿ ಅಂತ ಬಂದಾಗ ಪ್ರತಿನಿತ್ಯ ಕೂಡ ಇರ್ಬೇಕಾಗುತ್ತೆ ನಮ್ಗೆ. ಇಲ್ಲ ಈ ಒಂದು ಜಯಂತಿ ಬಂದಾಗ ಮಾತ್ರ ನಾವು ಎದ್ದೇಳ್ಬಿಡೋದು ಏನಂತಂದ್ರೆ ಮಾದಚ್ಚ ಅಂತ ಅಂದ್ಬಿಟ್ಟು, ಹಂಗಲ್ಲ. ಒಂದು ಸಂಘಟನೆಗೆ ಪೂರಕವಾಗಿ ಒಂದು ಇದ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನೀವೆಲ್ಲಿ ಪ್ರೋಗ್ರಾಮ್ ಮಾಡ್ತೀರಿ ಹೇಳಿ, ಅಲ್ಲಿ ಪ್ರೋಗ್ರಾಮ್ಗೆ ನಾವೊಂದು ಪಲ್ಲಕ್ಕಿ ಮಾಡ್ಕೊಂಡು ಆ ಪಲ್ಲಕ್ಕಿನ ಖಂಡಿತವಾಗಿ ಅಲ್ಲಿ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ನೀವು ಒಪ್ಪಿದ್ರೆ, ಇಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಒಂದು ದೊಡ್ಡ ಫೋಟೋ ಇಟ್ಟು ಒಂದು ಟಿಫನ್ ಇಟ್ಟು ನಮ್ಮೆಲ್ಲರಿಗೂ ಆಹ್ವಾನ ಕೊಟ್ಟು ಆ ಮಹಾನುಭಾವಿಗೆ ಪೂಜೆ ಸಲ್ಲಿಸತಕ್ಕಂಥ ಕಾರ್ಯಕ್ರಮನ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ನೀವ್ ಹೆಂಗೆ ಅಂದ್ರೆ ಹಂಗೆ ಮಾಡ್ಲಿಕ್ಕೆ ನಾವಂತ ರೆಡಿ ಇದೀವಿ. ಇಲ್ಲ ಪೂಜೆಗೆ ಬರ್ತೀರಾ ಇಲ್ಲ ಪಲ್ಲಕ್ಕಿಗೆ ಬರ್ತೀರಾ, ಪಲ್ಲಕ್ಕಿ ಮಾಡ್ಕೊಳ್ಬೇಕು ಹೇಳಿ ನಾವು ಸದಾ ಸಿದ್ಧವಾಗಿದ್ದೀವಿ. ಸೊ ಅದರಿಂದ ಅಂತ ಮಹಾಚೇತನ, ಯಾಕಂತಂದ್ರೆ ಆತನ ಬಿಟ್ಟೋಗಿರ್ತಕ್ಕಂಥ ವಾಕ್ಯಗಳಿರ್ಬೋದು, ವ್ಯಾಖ್ಯಾನಗಳಿರ್ಬೋದು, ಸಿದ್ಧಾಂತಗಳಿರ್ಬೋದು, ಇವತ್ತೆಲ್ರಿಗೂ ಆದರ್ಶಗಳಾಗಿದ್ದಾವೆ, ಇವತ್ತೆಲ್ರಿಗೂ ಆದರ್ಶವಾಗಿದ್ದಾವೆ. ಇವತ್ತು ನಮ್ಮ ಜಯರಾಮಣ್ಣ ಇರ್ಬೋದು, ಸೀತಾರಾಮಣ್ಣ ಇರ್ಬೋದು, ಯಾಕಂದ್ರೆ ಇವೆಲ್ಲ ನಮ್ಗೆ ಆದರ್ಶ. ನಮ್ಗೆ ಇವತ್ತು ಸಿಕ್ಕರು ಕೂಡ ಅವ್ರು ತುಂಬಾ ಒಂದು ಇದನ್ನ ಮಾತಾಡ್ತಾರೆ, ಏನ್ ಬೇಕು ನಿಮ್ ತಾಲೂಕು ಕೇಳಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾಗ ತಗೊಳ್ಳಿಕ್ ನಾವು ರೆಡಿ ಇಲ್ಲ ಅಂತಂದ್ರೆ ಏನ್ ವೈಫಲ್ಯ ಆಗ್ತಾ ಇದೆ, ನಾವು ಚಿಂತೆ ಮಾಡ್ಬೇಕಲ್ವಾ. ಸೊ ಅದರಿಂದ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ತಾವೇನ್ ಹೆಂಗ್ ಹೇಳ್ತೀರೋ ಅದು ಖಂಡಿತವಾಗಿ ಮಾಡ್ಲಿಕ್ಕೆ ರೆಡಿ ಇದೀವಿ. ಈಗ ಕಾಲಾವಕಾಶ ತುಂಬಾ ಕಡಿಮೆ ಇದ್ರಿಂದ, ಈಗ 27-28 ಕಡಿಮೆ ಇರೋದ್ರಿಂದ ಹಳ್ಳಿ ಕಡೆ ಪಲ್ಲಕ್ಕಿ ತರ್ಸಕ್ಕಾಗಲ್ಲ, ವಾಸ್ತವಾಂಶ ಮಾತಾಡ್ಬೇಕು ಆಗಲ್ಲ, ಅದು ಸಂಘಟನೆ ಬೇಕದು. ಬಂದ್ರು ಕೂಡ ಏನಾಗ್ಬಿಡುತ್ತೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇದೇ ಸಮಯದಲ್ಲಿ ಕೆಲವು ಹೇಳಿದೆ ನಾನು, ಮಾಡ್ಬೇಡ್ರಪ್ಪ ಅವಮಾನ ಆಗುತ್ತೆ ಅಂತಂದೆ. ಯಾರೋ ಒಬ್ರು ಹೇಳಿದ್ವಿ, ಲೇ ಸರ್ ಪಂಚಾಯತ್ ಕೊಡ್ಮ ಕಾವಲ್ಲ ಅಂತಂದ. ಅವ್ನ್ ಟ್ರ್ಯಾಕ್ಟರ್ ಡ್ರೈವರ್ ಅಪ್ಪ ಅವ್ನ ಮಗನೊಬ್ಬ ಇಟ್ಕೊಂಬತ್ತಾವ ಏನು ಪಲ್ಲಕ್ಕಿ ಪಂಚರ ನಿಂತೋಗಿದೆ ಒಡ್ಡಳ್ಳಿ. ಬೇಡ ಹೇಳೋದ್ ಬೇಡ, ನಾನು ಹೇಳಿದೆ ಬೇಡ್ರಪ್ಪ ಹೋಗ್ಲಿಗೊಂದು ಮಾಡ್ಕೊಳ್ತೀವಿ ಚೆನ್ನಾಗಿರ್ತದೆ, ಬೆಳ್ಳಿದೆ ಮಾಡ್ಕೊಡ್ತೀನಿ ಅಂತಂದೆ. ಇಲ್ಲ ಸರ್ ಪಂಚಾಯತಿಗೆ ಒಂದು ಬೇಕು ಅಂದ್ಬಿಟ್ರು. ಆಯ್ತು ಮಾಡ್ಕೊಟ್ವಿ, ಪಂಚಾಯತಿಗೆ ಒಂದು ಮಾಡ್ಕೊಟ್ವಿ. ಹೋಟೆಲ್ ರಸ ನಿಂತೋಗಿದೆ ಚೆನ್ನಾಗಿ, ಅವ್ನ ಮಗನ ಹಿಡ್ಕೊಂಡು ಟ್ರ್ಯಾಕ್ಟರ್ ಓಡಿಸ್ತಾವ. ಈ ತರ ಬೇಡ. ಒಂದು ಮಾಡಿದ್ರು ಸಮೃದ್ಧಿಯಾಗಿ ವಿಜೃಂಭಣೆಯಿಂದ ಮಾಡಿದ್ರೆ ಅದು ನಮ್ಮ ಜಾತಿಗೆ ಒಂದು ಗೌರವ ಅದಲ್ವಾ. ಟೈಮ್ ಕಡಿಮೆ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಮುಂಬರುವ ದಿನದಲ್ಲಿ ನೀವು ಹೇಗೆ ಹೇಳಿದಾಗ ಮಾಡ್ಕೊಡ್ತೀನಿ, ನೀವು ಎಷ್ಟು ಹೇಳೋ ಅಷ್ಟು ಮಾಡ್ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಯಾಕಂದ್ರೆ ಇನ್ನೊಬ್ರಿಗೊಂದು ಮಾಡ್ಲಿಕ್ಕೆ ಕಡಿದಿಲ್ಲ ಅದಲ್ಲ. ಸೊ ನೀವು ಹೇಗೆ ಮಾಡ್ಕೊಡ್ತೀರಿ, ಬಟ್ ವಿಶೇಷವಾಗಿ ಇಲ್ಲ ನೀವು ಮಠದಿಂದ ಮಾಡಿದ್ರೆ ನಮ್ಮನ್ನ ಆಹ್ವಾನ ಕೊಟ್ಟರೆ ನಾವು ಬರ್ತೀವಿ. ಮಠದಿಂದ ಮಾಡ್ತೀವಿ ಸರ್ ಅಂದ್ರೆ ನಾವ್ ಇಲ್ಲಿ ಪೂಜೆ ಮಾಡ್ಕೊಂಡು ನಾವೆಲ್ಲ ತಾಲೂಕು ಅಧಿಕಾರಿಗಳು ಬಂದು ನಾವು ಭಾಗವಹಿಸ್ತೀವಿ. ಇಲ್ಲ ಎಲ್ಲ ಒಂದೇ ಕಡೆ ಬಂದೆ ಸರ್ ಅಂದ್ರೆ ಅದು ಮಾಡ್ತೀವಿ. ಇಲ್ಲ ಸರ್ ನೀವು ಪಲ್ಲಕ್ಕಿ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀವಿ. ಇಲ್ಲ ಸರ್ ನೀವು ಪೂಜೆ ಮಾಡಿದ್ರೆ ಮಾಡ್ತೀವಿ. ನೀವ್ ಹೆಂಗೆ ಹೇಳಿದ್ರೆ ಹಂಗೆ ಸಿದ್ಧವಾಗಿದ್ದೀವಿ. ಸೊ ನೀವು ಹೇಳ್ಬೇಕು, ನೀವು ಡಿಸ್ಕಷನ್ ಹೇಳಿದ್ರೆ ಅದ್ ತಕ್ಕಂಗೆ ನಾವು ಮಾಡ್ತೀವಿ. ಇಲ್ಲ ಸರ್ ಅಲ್ಲಿ ನಾವು ಮಾಡ್ಕೊಂತೀವಿ, ಇಲ್ಲ ನೀವು ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಪೂಜೆಗೆ ಬನ್ನಿ, ಆಹ್ವಾನ ಕೊಡ್ತಾ ಇದ್ದೀನಿ, ವಿಜೃಂಭಣೆಯಿಂದ ಪೂಜೆ ಮಾಡೋಣ.
ಆ ತಾತನಿಗೆ ಒಂದು ಗೌರವ ಸಲ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡ್ತೀನಿ, ಬಂದು ಭಾಗವಹಿಸಿ. ಇಷ್ಟು ಮಾತ್ರ ಹೇಳಬಲ್ಲೆ, ಅದಲ್ವಾ? ಈಗ ನನ್ನ ಪ್ರಭಾಕರ್ ಹೇಳಿದ್ರೆ ಖುಷಿ ಆಯ್ತು, ನಾನು ಚಪ್ಪಾಳೆ ಹೊಡೆದ ಅನ್ಕೊಂಡೆ, ಒಬ್ರು ಹೊಡ ಕಷ್ಟ ಆಗುತ್ತೆ, ಸುಮ್ಮನೆ ಆಗ್ಬಿಟ್ಟೆ. ಆರ್ಥಿಕ ಅಭಿವೃದ್ಧಿ ನಾವು ಚೆನ್ನಾಗಿದೀವಿ ಅಂತ ತುಂಬಾ ಖುಷಿ ಆಯ್ತು ನನಗೆ. ನಮ್ ಯಾವ ಮೀಟಿಂಗ್ ಅಲ್ಲಿ ಹೇಳಿದ್ರು ಮಾತು ನಮ್ಗೆ. ಯಾವ ಸಂಘದವರು ಯಾವ ಸಂಘದವರು ಹೇಳಿಲ್ಲ, ಯಾವ ಸಮುದಾಯದವರು ಹೇಳಿಲ್ಲ. ನಮ್ ಸಿದ್ದರಾಮಯ್ಯ ತನಕ ನಾನು ಹೇಳಕ್ಕಾಗಲ್ಲ ಮಾತು, ನಾನು ದುಡ್ಡಿದೆ ಅಂತ. ಸೊ ಹಂಗೆ ನಮ್ ಸರ್ಕಾರ ರೀ, ನಮ್ ಸರ್ಕಾರದಲ್ಲಿ ಇದು ನಮ್ಗೆ ಹಿಂಗಿರಬೇಕಾದ್ರೆ ನಮ್ಮ ದುಡ್ಡಿದೆ, ಇದಕ್ಕಿಂತ ನಮ್ಗೆ ಸಂತೋಷ ಏನು ಇಲ್ಲ ಅನ್ಕೋತೀನಿ ನನಗೆ. ಇವಾಗಣ ಇದೆ ಅದ್ರಲ್ಲಿ ಎರಡನೇ ಮಾತು ಇಲ್ಲ. ಒಂದು ಕಂಡೀಷನ್, ಈಗ ನೀವು ಪೂಜೆ ಮಾಡಿ ನಮ್ಮನ್ ಕರೀತೀರೋ, ನಾ ಪೂಜೆ ಮಾಡಿ ನಿಮ್ಮನ್ ಕರೀದೋ. ಅವ್ರು ಯೋಚನೆ ಮಾಡಿ ನೀವು ಡಿಸಿಷನ್ ತಗೊಂಡು ಹೇಳಿ. ಇಲ್ಲ ನೀವು ಪೂಜೆ ಮಾಡಿ ನಮ್ಮನ್ ಕರೆಯೋದು, ನಾ ಪೂಜೆ ಮಾಡಿ ನಿಮ್ಮನ್ ಕರೆಯೋದು. ಇಲ್ಲ ಇಲ್ಲೇ ಇದ್ದಾರೆ ಕ್ಯಾಂಡಿಡೇಟ್ ಎಲ್ಲ ಯೂಟ್ಯೂಬ್ ಇದ್ದಾರೆ ಕ್ಯಾಂಡಿಡೇಟ್, ಈಗಲೇ ಹೇಳ್ಬಿಡ್ತೀನಿ. ಅಲ್ಲ ನೀವು ಹೇಳಿ, ನೀವು ಸದಾ ನಾವು ಸಿದ್ಧವಾಗಿರ್ತೀವಿ, ನೀವೆಲ್ಲದಕ್ಕೂ ನಾವು ಸಿದ್ಧವಾಗಿರ್ತೀವಿ.